ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಚಿತ್ತಾಪುರ ಪರೇಡ್ ಪರ್ಮಿಷನ್ ಭವಿಷ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಖರ್ಗೆ ಕೋಟೆಯಲ್ಲಿ ಮೊಳಗಲಿದೆಯಾ ಸಂಘ ಘೋಷ. ಬೆಂಗಳೂರಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಶಾಂತಿ ಸಭೆ ನಡೆಯುತ್ತೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ಶಾಂತಿ ಸಭೆ. ಕೆಲವೇ ಕ್ಷಣಗಳಲ್ಲಿ ಈ ಪಥ ಸಂಚಲನದ ವಿಚಾರದ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಭವಿಷ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಶಾಂತಿ ಸಭೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ಶಾಂತಿ ಸಭೆ. ಬೆಂಗಳೂರಿನಲ್ಲಿ ಮಹತ್ವದ ಶಾಂತಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಆರ್ಎಸ್ಎಸ್ ಮುಖಂಡರೊಟ್ಟಿಗೆ ನಿರ್ಣಾಯಕವಾದಂತಹ ಶಾಂತಿ ಸಭೆ ನಡೆಯಲಿಕ್ಕಿದೆ. ಆರ್ಎಸ್ಎಸ್ ಮುಖಂಡರೊಟ್ಟಿಗೆ ಎಜಿ ಶಶಿಕಿರಣ್ ಶೆಟ್ಟಿ ಶಾಂತಿ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಈ ಸಭೆ ನಡೆಯಲಿಕ್ಕಿದೆ. ಜಡ್ಜ್ ಅವರ ಸೂಚನೆಯಂತೆ ಇವತ್ತಿನ ಈ ಶಾಂತಿ ಸಭೆ ನಡೀತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಸಭೆ. ಅಕ್ಟೋಬರ್ 29ನೇ ತಾರೀಕು ಶಾಂತಿ ಸಭೆ ನಡೆದಿತ್ತು, ಆದರೆ ವಿಫಲವಾಗಿತ್ತು. ಕಲಬುರಗಿ ಸಭೆ ವಿಫಲವಾದ ಬೆನ್ನಲ್ಲೇ ಇವತ್ತು ಮತ್ತೆ ಚರ್ಚೆ ಆಗುತ್ತೆ. ಜಡ್ಜ್ ಸೂಚನೆಯಂತೆ ಎಜಿ ಕಚೇರಿಯಲ್ಲಿಯೇ ಈ ಶಾಂತಿ ಸಭೆ ನಡೀಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ಫೋನ್ ಸಂಪರ್ಕದಲ್ಲಿ ಮಾದೇಶ್, ಏನ್ ನಡೆಯುತ್ತೆ ಈ ಶಾಂತಿ ಸಭೆಯಲ್ಲಿ, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್, ಈಗಾಗಲೇ ಈ ಒಂದು ಸಭೆಯ ಬಗ್ಗೆ ಹೈಕೋರ್ಟ್ ಒಂದಷ್ಟು ಸೂಚನೆಗಳನ್ನು ನೀಡಿತ್ತು. ಅಂದ್ರೆ ಕಳೆದ ಬಾರಿ ಅಲ್ಲಿನ ಒಂದು ಆಡಳಿತ ಮಂಡಳಿ, ಅಂದ್ರೆ ಕಲಬುರಗಿ ಡಿಸ್ಟ್ರಿಕ್ಟ್ ಆಡಳಿತ ಮಂಡಳಿ ಏನಿದೆ, ಕಳೆದ ಬಾರಿ ಇದೇ ಸಂಘಟನೆಗಳ ಜೊತೆ ಒಂದು ಶಾಂತಿ ಸಭೆಯನ್ನು ಮಾಡಿತ್ತು. ಆದ್ರೆ ಆ ಒಂದು ಶಾಂತಿ ಸಭೆ ಫೈನ್ ಮದೇಶ್, ಮುಂದುವರಿಸಿ. ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಸೊ ಇವತ್ತು ನಡೆಯುವಂತಹ ಈ ಶಾಂತಿ ಸಭೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂತಿಮವಾಗಿ ಈ ಶಾಂತಿ ಸಭೆ ಸುಖಾಂತ್ಯವನ್ನ ಕಾಣುತ್ತಾ, ಒಂದು ಉತ್ತಮವಾದಂತಹ ಫಲಿತಾಂಶ ಆಚೆ ಬರುತ್ತಾ ಅಂತ ಈಗ ಅಲ್ಲಿನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೋಡೋಣ ಯಾರಿಗೆ ಉತ್ತಮ ಆಗುತ್ತೋ, ಯಾರಿಗೆ ಬೇಸರ ಆಗುತ್ತೋ ಈ ನಿರ್ಧಾರದಿಂದ, ಕಾದ್ ನೋಡೋಣ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಚಿತ್ತಾಪುರ ಪರೇಡ್ ಪರ್ಮಿಷನ್ ಭವಿಷ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಖರ್ಗೆ ಕೋಟೆಯಲ್ಲಿ ಮೊಳಗಲಿದೆಯಾ ಸಂಘ ಘೋಷ. ಬೆಂಗಳೂರಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಶಾಂತಿ ಸಭೆ ನಡೆಯುತ್ತೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ಶಾಂತಿ ಸಭೆ. ಕೆಲವೇ ಕ್ಷಣಗಳಲ್ಲಿ ಈ ಪಥ ಸಂಚಲನದ ವಿಚಾರದ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಭವಿಷ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಶಾಂತಿ ಸಭೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ಶಾಂತಿ ಸಭೆ. ಬೆಂಗಳೂರಿನಲ್ಲಿ ಮಹತ್ವದ ಶಾಂತಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಆರ್ಎಸ್ಎಸ್ ಮುಖಂಡರೊಟ್ಟಿಗೆ ನಿರ್ಣಾಯಕವಾದಂತಹ ಶಾಂತಿ ಸಭೆ ನಡೆಯಲಿಕ್ಕಿದೆ. ಆರ್ಎಸ್ಎಸ್ ಮುಖಂಡರೊಟ್ಟಿಗೆ ಎಜಿ ಶಶಿಕಿರಣ್ ಶೆಟ್ಟಿ ಶಾಂತಿ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಈ ಸಭೆ ನಡೆಯಲಿಕ್ಕಿದೆ. ಜಡ್ಜ್ ಅವರ ಸೂಚನೆಯಂತೆ ಇವತ್ತಿನ ಈ ಶಾಂತಿ ಸಭೆ ನಡೀತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಸಭೆ. ಅಕ್ಟೋಬರ್ 29ನೇ ತಾರೀಕು ಶಾಂತಿ ಸಭೆ ನಡೆದಿತ್ತು, ಆದರೆ ವಿಫಲವಾಗಿತ್ತು. ಕಲಬುರಗಿ ಸಭೆ ವಿಫಲವಾದ ಬೆನ್ನಲ್ಲೇ ಇವತ್ತು ಮತ್ತೆ ಚರ್ಚೆ ಆಗುತ್ತೆ. ಜಡ್ಜ್ ಸೂಚನೆಯಂತೆ ಎಜಿ ಕಚೇರಿಯಲ್ಲಿಯೇ ಈ ಶಾಂತಿ ಸಭೆ ನಡೀಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ಫೋನ್ ಸಂಪರ್ಕದಲ್ಲಿ ಮಾದೇಶ್, ಏನ್ ನಡೆಯುತ್ತೆ ಈ ಶಾಂತಿ ಸಭೆಯಲ್ಲಿ, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್, ಈಗಾಗಲೇ ಈ ಒಂದು ಸಭೆಯ ಬಗ್ಗೆ ಹೈಕೋರ್ಟ್ ಒಂದಷ್ಟು ಸೂಚನೆಗಳನ್ನು ನೀಡಿತ್ತು. ಅಂದ್ರೆ ಕಳೆದ ಬಾರಿ ಅಲ್ಲಿನ ಒಂದು ಆಡಳಿತ ಮಂಡಳಿ, ಅಂದ್ರೆ ಕಲಬುರಗಿ ಡಿಸ್ಟ್ರಿಕ್ಟ್ ಆಡಳಿತ ಮಂಡಳಿ ಏನಿದೆ, ಕಳೆದ ಬಾರಿ ಇದೇ ಸಂಘಟನೆಗಳ ಜೊತೆ ಒಂದು ಶಾಂತಿ ಸಭೆಯನ್ನು ಮಾಡಿತ್ತು. ಆದ್ರೆ ಆ ಒಂದು ಶಾಂತಿ ಸಭೆ
ಫೈನ್ ಮದೇಶ್, ಮುಂದುವರಿಸಿ. ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಸೊ ಇವತ್ತು ನಡೆಯುವಂತಹ ಈ ಶಾಂತಿ ಸಭೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂತಿಮವಾಗಿ ಈ ಶಾಂತಿ ಸಭೆ ಸುಖಾಂತ್ಯವನ್ನ ಕಾಣುತ್ತಾ, ಒಂದು ಉತ್ತಮವಾದಂತಹ ಫಲಿತಾಂಶ ಆಚೆ ಬರುತ್ತಾ ಅಂತ ಈಗ ಅಲ್ಲಿನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೋಡೋಣ ಯಾರಿಗೆ ಉತ್ತಮ ಆಗುತ್ತೋ, ಯಾರಿಗೆ ಬೇಸರ ಆಗುತ್ತೋ ಈ ನಿರ್ಧಾರದಿಂದ, ಕಾದ್ ನೋಡೋಣ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಚಿತ್ತಾಪುರ ಪರೇಡ್ ಪರ್ಮಿಷನ್ ಭವಿಷ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಖರ್ಗೆ ಕೋಟೆಯಲ್ಲಿ ಮೊಳಗಲಿದೆಯಾ ಸಂಘ ಘೋಷ. ಬೆಂಗಳೂರಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಶಾಂತಿ ಸಭೆ ನಡೆಯುತ್ತೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ಶಾಂತಿ ಸಭೆ. ಕೆಲವೇ ಕ್ಷಣಗಳಲ್ಲಿ ಈ ಪಥ ಸಂಚಲನದ ವಿಚಾರದ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಭವಿಷ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಶಾಂತಿ ಸಭೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ಶಾಂತಿ ಸಭೆ. ಬೆಂಗಳೂರಿನಲ್ಲಿ ಮಹತ್ವದ ಶಾಂತಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ. ಆರ್ಎಸ್ಎಸ್ ಮುಖಂಡರೊಟ್ಟಿಗೆ ನಿರ್ಣಾಯಕವಾದಂತಹ ಶಾಂತಿ ಸಭೆ ನಡೆಯಲಿಕ್ಕಿದೆ. ಆರ್ಎಸ್ಎಸ್ ಮುಖಂಡರೊಟ್ಟಿಗೆ ಎಜಿ ಶಶಿಕಿರಣ್ ಶೆಟ್ಟಿ ಶಾಂತಿ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿ ಈ ಸಭೆ ನಡೆಯಲಿಕ್ಕಿದೆ. ಜಡ್ಜ್ ಅವರ ಸೂಚನೆಯಂತೆ ಇವತ್ತಿನ ಈ ಶಾಂತಿ ಸಭೆ ನಡೀತಾ ಇದೆ. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಸಭೆ. ಅಕ್ಟೋಬರ್ 29ನೇ ತಾರೀಕು ಶಾಂತಿ ಸಭೆ ನಡೆದಿತ್ತು, ಆದರೆ ವಿಫಲವಾಗಿತ್ತು. ಕಲಬುರಗಿ ಸಭೆ ವಿಫಲವಾದ ಬೆನ್ನಲ್ಲೇ ಇವತ್ತು ಮತ್ತೆ ಚರ್ಚೆ ಆಗುತ್ತೆ. ಜಡ್ಜ್ ಸೂಚನೆಯಂತೆ ಎಜಿ ಕಚೇರಿಯಲ್ಲಿಯೇ ಈ ಶಾಂತಿ ಸಭೆ ನಡೀಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ಫೋನ್ ಸಂಪರ್ಕದಲ್ಲಿ ಮಾದೇಶ್, ಏನ್ ನಡೆಯುತ್ತೆ ಈ ಶಾಂತಿ ಸಭೆಯಲ್ಲಿ, ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಶ್ರೀಪಾದ್, ಈಗಾಗಲೇ ಈ ಒಂದು ಸಭೆಯ ಬಗ್ಗೆ ಹೈಕೋರ್ಟ್ ಒಂದಷ್ಟು ಸೂಚನೆಗಳನ್ನ ನೀಡಿತ್ತು. ಅಂದ್ರೆ ಕಳೆದ ಬಾರಿ ಅಲ್ಲಿನ ಒಂದು ಆಡಳಿತ ಮಂಡಳಿ, ಅಂದ್ರೆ ಕಲಬುರಗಿ ಡಿಸ್ಟ್ರಿಕ್ಟ್ ಆಡಳಿತ ಮಂಡಳಿ ಏನಿದೆ, ಕಳೆದ ಬಾರಿ ಇದೇ ಸಂಘಟನೆಗಳ ಜೊತೆ ಒಂದು ಶಾಂತಿ ಸಭೆಯನ್ನು ಮಾಡಿತ್ತು. ಆದ್ರೆ ಆ ಒಂದು ಶಾಂತಿ ಸಭೆ ಫೈನ್ ಮದೇಶ್, ಮುಂದುವರಿಸಿ. ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಸೊ ಇವತ್ತು ನಡೆಯುವಂತಹ ಈ ಶಾಂತಿ ಸಭೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂತಿಮವಾಗಿ ಈ ಶಾಂತಿ ಸಭೆ ಸುಖಾಂತ್ಯವನ್ನ ಕಾಣುತ್ತಾ, ಒಂದು ಉತ್ತಮವಾದಂತಹ ಫಲಿತಾಂಶ ಆಚೆ ಬರುತ್ತಾ ಅಂತ ಈಗ ಅಲ್ಲಿನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೋಡೋಣ ಯಾರಿಗೆ ಉತ್ತಮ